ಇನ್ನು ಮೇಕೆದಾಟು ಯೋಜನೆಯ ಕುರಿತಾಗಿ ಮುಖ್ಯಮಂತ್ರಿ ಡಿಕೆಶಿ ಮಾತನಾಡಿದ್ದಾರೆ. ಮೇಕೆದಾಟು ಕರ್ನಾಟಕ ತಮಿಳುನಾಡಿಗೆ ಇದು ಸಮಾಂತರ ಜಲಾಶಯ. ನಾನು ತಮಿಳುನಾಡು ಸಿಎಂ ಜೊತೆಗೆ ಮಾತುಕತೆಗೆ ಸಿದ್ಧನಿದ್ದೇನೆ ಅಂತ ಹೇಳಿದ್ದಾರೆ. ನಾವು ಭಾರತೀಯರು ತಮಿಳುನಾಡಿಗೆ ಬೇಕಾದಂತಹ ನೀರನ್ನು ಕೊಡ್ತೇವೆ. ಈ ರೀತಿಯಾಗಿ ಮೇಕೆದಾಟು ಬಗ್ಗೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಬದುಕೋದರ ಜೊತೆಗೆ ಅವರು ಕೂಡ ಬದುಕಬೇಕು, ಕೋರ್ಟ್ ಆದೇಶದಂತೆ ನೀರು ಕೊಡ್ತೇನೆ ಅಂತ ಮುಖ್ಯಮಂತ್ರಿ ಡಿಕೆಶಿ ಹೇಳಿದ್ದಾರೆ. ಪ್ರಾಜೆಕ್ಟ್ ಟು ಹೆಲ್ಪ್ ತಮಿಳುನಾಡು ದೆನ್ ಕರ್ನಾಟಕ. ನೋಡಿಯಪ್ಪ, ನಾನು ಖಂಡಿತ ಯಾವಾಗ ಬೇಕಾದ್ರೂ ಅವ್ರ ಜೊತೆ ಕೂತ್ಕೊಂಡು ಮಾತಾಡೋಕ್ಕೆ ಸಿದ್ಧ ಇದ್ದೀನಿ. ನನಗೆ ಯಾವ ತಕರಾರಿಲ್ಲ. ತಮಿಳುನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ನಾವೆಲ್ಲ ಭಾರತೀಯರು. ಒಂದೇ ನದಿ, ಒಂದೇ ನೀರು ಕುಡಿಬೇಕಾದವರು. ಕಾವೇರಿ ನೀರು ವ್ಯವಸಾಯಕ್ಕೂ ಬೇಕು, ಕುಡಿಯೋ ನೀರಿಗೂ ಬೇಕು, ಪ್ರಾಣಿ ಪಕ್ಷಿಗೂ ಬೇಕು, ಎಲ್ಲರಿಗೂ ಬೇಕು, ಎಲ್ಲ ಇಂಡಸ್ಟ್ರೀಸ್ಗೂ ಬೇಕು. ಸೊ ಇವತ್ತು ತಮಿಳುನಾಡಿಂದ ಎಲ್ಲ ಎಷ್ಟೋ ಜನ ಬಂದು ಇಲ್ಲಿ ವೃತ್ತಿ ಮಾಡ್ತಾ ಇದ್ದಾರೆ, ಇಲ್ಲಿಂದ ಹೋಗಿ ಅಲ್ಲಿ ವೃತ್ತಿ ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ಬೇರೆ ಮಾಡೋಕ್ಕಾಗ್ತದ? ನಮಗೆ ಇಷ್ಟ ಇಲ್ಲ. ಈ ಪ್ರಾಜೆಕ್ಟು ತಮಿಳುನಾಡವ್ರಿಗೆ ಜಾಸ್ತಿ, ಕರ್ನಾಟಕನ ಏನಪ್ಪ ಅಂದರೆ ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡೋದ್ರಿಂದ ಏನು ಕಷ್ಟ ಕಾಲದಲ್ಲಿ ಅವ್ರಿಗೆ ನೀರನ್ನು ಏನು ನಾವು ಕಂಪಲ್ಸರಿ ಕೊಡಬೇಕು, 177 TMC ನೀರು ಕೊಡಬೇಕು, ಆ ನೀರನ್ನು ಅವ್ರಿಗೆ ಕೊಡ್ತೇವೆ. ಇಲ್ಲಿ ಏನಪ್ಪ ಅಂದರೆ ನಮ್ಮ ಮಂಡ್ಯ, ಈ ಕಡೆ ಹಾಸನ, ಈ ಕಡೆ ಬೇರೆ ಏನು ನಮ್ಮ ಜಿಲ್ಲೆಗಳಿದೆ, ಚಾಮರಾಜನಗರ, ಆ ಜಿಲ್ಲೆಗಳಿಗೆ, ತುಮಕೂರು ಜಿಲ್ಲೆ, ಆ ಜಿಲ್ಲೆಗಳಿಗೆ ಇಲ್ಲಿ ಸ್ಟೋರ್ ಮಾಡಿಬಿಟ್ಟು ಆ ತೊಂದರೆ ಸಂದರ್ಭದಲ್ಲಿ ನಾವು ಕೆಳಗಡೆ ಬಿಡ್ಲಿಕ್ಕೆ ಒಂದು ಅವಕಾಶ ಇದೆ. ಅವರು ಕರ್ನಾಟಕದವರು ಬದುಕಬೇಕು, ತಮಿಳುನಾಡವರು ಬದುಕಬೇಕು. ವಿದ್ಯುತ್ ಶಕ್ತಿ ವಿಚಾರದಲ್ಲಿ ನಮಗೊಂದು ಲಾಭ ಇದೆ, ನಾನಿಲ್ಲ ಅಂತ ನಾನು ಹೇಳೋದಿಲ್ಲ. 400 ಮೆಗಾವ್ಯಾಟ್ ಅಷ್ಟು ವಿದ್ಯುತ್ ಶಕ್ತಿನ ನಾವು ತಯಾರು ಮಾಡ್ಬೋದು. ಅತಿ ಕಡಿಮೆ ವೆಚ್ಚದಲ್ಲಿ ಪ್ರಾಜೆಕ್ಟ್ ಆಗ್ತದೆ ಅನ್ನೋದು ನನಗೊಂದು ವಿಶ್ವಾಸ ಇದೆ. ನಾವು ಈಗಾಗಲೇ ಅದಕ್ಕೆ ಏನೇನು ಬೇಕೋ, ಈಗ ಸುಪ್ರೀಂ ಕೋರ್ಟ್ ಅವರು ಈಗಾಗಲೇ ತಮಿಳುನಾಡವರ ಏನು ವಾದ ಇತ್ತು ಆ ವಾದನ ಕೇಳಿದ್ದಾರೆ. ಅವರು ಜೊತೆಗೆ ರಿವ್ಯೂ ಹಾಕಿದ್ರು, ಆ ರಿವ್ಯೂನು ಕೇಳಿದ್ದಾರೆ, ರಿವ್ಯೂನು ರಿಜೆಕ್ಟ್ ಮಾಡಿದ್ದಾರೆ. ಸೊ ಅವರು ಸೆಂಟ್ರಲ್ ಗೌರ್ಮೆಂಟ್ಗೆ, ನೀವು ಸೆಂಟ್ರಲ್ ವಾಟರ್ ಕಮಿಷನ್ ಅವರು ಜವಾಬ್ದಾರಿ ತೆಗೆದುಕೊಳ್ಳಿ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇದು ಅಂತೇಳಿ ಸುಪ್ರೀಂ ಕೋರ್ಟ್ ಅವರು ಅವರ ವಾದನ ಈಗಾಗಲೇ ರಿಜೆಕ್ಟ್ ಮಾಡಿದ್ದಾರೆ. ಅದು ಬಿಟ್ಟರೆ ಈಗ ಆರ್ಡರ್ ಏನು ಬಂದಿದೆ ಅವ್ರಿಗೆ ಅನುಕೂಲ, ನಮ್ಗೆ ಅನುಕೂಲ, ಇಬ್ಬರಿಗೂ ಸಮಾಂತರವಾದಂಥ ಆರ್ಡರ್ನ ಅವರು ಕೊಟ್ಟಿದ್ದಾರೆ. ನೋಡಪ್ಪ, ಅವರು ರಾಜಕೀಯವಾಗಿ ಅವರ ಸರ್ವೈವಲ್ಗೆ ಅವರ ಧ್ವನಿ ಎತ್ತಬೇಕು. ಎಲ್ಲ ಪಾರ್ಟಿಯವರು ಅದಕ್ಕೆಲ್ಲ ಒಟ್ಟಿಗೆ ಸೇರಿ ಅವ್ರು ಮಾಡ್ತಾರೆ. ಅವ್ರ ವಾದ ಎಲ್ಲ ಮಾಡಾಗಿತ್ತಲ್ಲ. ಜಡ್ಜ್ಮೆಂಟು, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು, ಅದು 3 ಮೆಂಬರ್ ಜಡ್ಜ್ಮೆಂಟು ಬಂದ ಮೇಲೆ ಇನ್ನೇನು ಮಾಡೋಕ್ಕಾಗ್ತದೆ? ಈಗ ನಮಗೆ 177 TMC ಬಿಡಬೇಕು ಅಂತ ಹೇಳಿದ್ಮೇಲೆ ನಾವು ಒಪ್ಕೊಳ್ಳಲ್ವಾ? ಈಗ ಬಿಜೆಪಿಯಿಂದ ಆಯ್ಕೆಯಾಗಿರೋ ಸಂಸದರು ಇದ್ರ ಬಗ್ಗೆ ಹೋರಾಟ ಮಾಡಬೇಕಲ್ಲ ಸರ್ ಕೇಂದ್ರದಲ್ಲಿ? ಅವ್ರು ಮಾಡ್ತಾರೆ ಖಂಡಿತ. ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲ ಎಂಪಿಗಳು, ಬಿಜೆಪಿ ಇರ್ಬೋದು, ದಳ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎಲ್ಲ ಒಗ್ಗಟ್ಟಿನಿಂದ ನಮ್ಮ ರಾಜ್ಯದ ಹಿತನ ಕಾಪಾಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ. ಸರ್, ಈಗ ನೀವು ಅಲಯನ್ಸ್ ಅಲ್ಲಿ ಇದ್ದೀರಿ, ಅಲ್ಲಿ ತಮಿಳುನಾಡಲ್ಲಿ ಈಗ ನೀವು ಕಾಂಗ್ರೆಸ್ ಸಹ ಅಲಯನ್ಸ್ ಅಲ್ಲಿ ಇದ್ದೀರಿ. ಹಾಗಾಗಿ ಒಂದು ರಾಜಕೀಯವಾಗಿ ಬಳಸ್ಕೊಂಡು ಇದನ್ನ ನೀವು ಸಮಸ್ಯೆ ಇತ್ಯರ್ಥ ಪಡ್ಬೋದು ಸರ್? ಖಂಡಿತ ನಾವು ನಮ್ಗೇನು ಅವ್ರಿಗೆ ಮನವಿ ಮಾಡಬೇಕು, ಖಂಡಿತ ಅವ್ರ ಮನವಿ ಮಾಡ್ತೇವೆ. ಇದರ ರಾಜಕಾರಣ ಏನಿಲ್ಲ, ಇಬ್ಬರಿಗೂ ಒಳ್ಳೇದಾಗುವಂಥ ಒಂದು ಪ್ರಾಜೆಕ್ಟು. ತಾಳ್ಮೆಯಿಂದ ನಾವು ಇಬ್ಬರೂ ಈ ಜನರ ಹಿತ ಕಾಪಾಡಿಕೊಂಡು ಹೋಗೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.